ಇನ್ನು ಮೊನ್ನೆಯಷ್ಟೇ ಬಜೆಟ್ ಅಧಿವೇಶನದಂದು ರಾಜ್ಯಪಾಲರು ಕೇಂದ್ರದಿಂದ ಆದ ತೆರಿಗೆ ತಾರತಮ್ಯದ ಬಗ್ಗೆ ಮಾತನಾಡಿದರು. ಇದು ಬಿಜೆಪಿ ನಾಯಕರ ಕಣ್ಣು ಕೆಂಪಗಾಗಿಸಿದ್ದು ಕಾಂಗ್ರೆಸ್ ವಿರುದ್ಧ ಸಿಡಿದೇಳುವಂತೆ ಮಾಡಿತ್ತು. ಈ ಕದನ ಇನ್ನೂ ತಣ್ಣಗಾಗಿಲ್ಲ. ಇವತ್ತು ಕೂಡ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ವಾಗ್ಯುದ್ಧಕ್ಕೆ ಅಸ್ತ್ರ ಕೊಟ್ಟಿದೆ. ಇನ್ನು ಉತ್ತರನೇ ಮುಗಿಸಿಲ್ಲ, ಬೆರಳು ತೋರಿಸೋದು ಹೆಂಗ್ರಿ? ಮಧ್ಯದಲ್ಲಿ ಎದ್ಬಿಟ್ಟು ಗಲಾಟೆ ಮಾಡಿದ್ರೆ ಮಾಡ್ತೀರಾ? ಮಾತಿನ ಬಾಣಗಳೇ ಸಿಡಿತಿವೆ. ಗೂಂಡಾಗಳು ಅಂತ ಸಿಎಂ ಸಿದ್ದರಾಮಯ್ಯ ಗುಟ್ರು ಹಾಕಿದ್ದಾರೆ. ಟಗರು ಮಾತಿಗೆ ಬಿಜೆಪಿ ನಾಯಕರು ಕೆರಳಿದ್ರೆ ಕಲಾಪದಲ್ಲಿ ದೊಡ್ಡ ಕದನವೇ ಏರ್ಪಟ್ಟಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಗೂಂಡಾ ಗುದ್ದಾಟ. ಸಿಎಂ ಸಿದ್ದರಾಮಯ್ಯ ಮಾತಿಗೆ ಕೇಸರಿ ಕಲಿಗಳ ರೋಷಾವೇಶ. ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ಆಡಳಿತ ವಿಪಕ್ಷಗಳ ನಡುವೆ ಹಂಗಾಮವೇ ನಡೆಯಿತು. ಕೇಂದ್ರ ಸರ್ಕಾರದ ಅನುದಾನ ತಾರತಮ್ಯವನ್ನೇ ಅಸ್ತ್ರವಾಗಿಸಿಕೊಂಡು ಪರಿಷತ್ನಲ್ಲಿ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ದಾಳಿಗಿಳಿದ್ರು. ಈ ವೇಳೆ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಗರಂ ಆದ್ರು. ಏನ್ ಗೂಂಡಾಗಿರಿ ಮಾಡ್ತೀರಾ, ನಾನು ಯಾವುದಕ್ಕೂ ಹೆದರಲ್ಲ ಅಂತ ಅಬ್ಬರಿಸಿದ್ರು. ಕೋಟಿ ಕನ್ನಡಿಗರು ನೋಡ್ತಾ ಇದ್ದಾರೆ, ನೀವು ಹೇಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಈ ರಾಜ್ಯಕ್ಕೆ ಅಂತ ಹೇಳಿ 7 ಕೋಟಿ ಕನ್ನಡಿಗರು ನೋಡ್ತಾ ಇದ್ದಾರೆ. ನಿಯಮ ಸಂಸದೀಯ ವ್ಯವಸ್ಥೆಗಳ ಗೊತ್ತೂ ಇಲ್ಲ. ಮುಖ್ಯಮಂತ್ರಿಗಳು ನಿಮ್ಮ ಗೂಂಡಾಗಿರಿಗೆ ಎದರಲ್ಲ, ಸತ್ಯವನ್ನೇ ಹೇಳ್ತೀವಿ, ಸತ್ಯವನ್ನ ಹೇಳ್ಬಾರದು ಅಂತಕ್ಕಂಥದ್ದು ಉದ್ದೇಶ. ಸತ್ಯ ಗೊತ್ತಾಗಬೇಕು, ಈ ಸದನಕ್ಕೆ ಗೊತ್ತಾಗಬೇಕು, ರಾಜ್ಯದ ಜನರಿಗೆ ಗೊತ್ತಾಗಬೇಕು, ಕರ್ನಾಟಕದ ಜನ ಇವರಿಗೆ ಹೇಳ್ತಾ ಸಿಎಂ ಗೂಂಡಾಗಿರಿ ಹೇಳಿಕೆಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಆಕ್ಷೇಪ ವ್ಯಕ್ತಪಡಿಸಿದ್ರು. ವಿಧಾನಸೌಧದಲ್ಲಿ ತೊಡೆ ತಟ್ಟಿದ್ದು ನೀವಾ ನಾವಾ ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಅನುದಾನ ವಿಚಾರವಾಗಿ ಬಿಜೆಪಿ ನಾಯಕರ ಆಕ್ರೋಶ ಹೆಚ್ಚಾಗ್ತಿದ್ದಂತೆಯೇ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಕಾಂಗ್ರೆಸ್ ನಾಯಕರು ಘೋಷಣೆ ಕೂಗಿದ್ರು. ನಮ್ಮ ತೆರಿಗೆ ನಮ್ಮ ತೆರಿಗೆ ನಮ್ಮ ತೆರಿಗೆ ನಮ್ಮ ತೆರಿಗೆ ನಮ್ಮ ತೆರಿಗೆ ನಮ್ಮ ತೆರಿಗೆ. ಸಿಎಂ ಗೂಂಡಾಗಿರಿ ಪದ ಬಳಕೆಗೆ ಲಾರ್ಡ್ ಸಮರ್ಥನೆ. ಒಂದ್ ಕಡೆ ಪರಿಷತ್ನಲ್ಲಿ ಗೂಂಡಾಗಿರಿ ಗುದ್ದಾಟ ಜೋರಾಗಿದ್ರೆ ಇತ್ತ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಸದ್ದು ಮಾಡಿತು. ಸಂಸತ್ತಿನಲ್ಲಿ ಬಿಜೆಪಿಯವರು ನಮ್ಮನ್ನ ಬಡವ ಅಂದಿದ್ರು ಅಂತ ಸಚಿವ ಸಂತೋಷ್ ಲಾಡ್ ಗರಂ ಆದ್ರು. ಪಾರ್ಲಿಮೆಂಟ್ ನಲ್ಲಿ ನಿಮ್ಮ ಮೆಂಬರ್ ಬಡವ ಅಂತ ಹೇಳಿದ್ನಲ್ಲ, ಅದೇನು ಪಾರ್ಲಿಮೆಂಟ್ ಹೆಂಗ್ ನಡೆಸ್ತೀರಿ ನೀವು? ಸುಮ್ಮನೆ ಕುಂದ್ರಿ, ಏನ್ ಮಾತಾಡ್ತೀರಿ ನೀವು? ಬಡವ ಅಂತ ಹೇಳಿದ್ರೆ ಪಾರ್ಲಿಮೆಂಟ್ ನಲ್ಲಿ ಸುಮ್ಮನೆ ಹೆಂಗಾಗಿಲ್ಲ ಮಾತಾಡ್ತೀರಿ? ಒಬ್ಬ ಬಿಜೆಪಿ ಮೆಂಬರ್ ಪಾರ್ಲಿಮೆಂಟ್ ಬಡವ ಅಂತ ಹೇಳಿಲ್ಲ, ಸುಮ್ಮನೆ ಹೆಂಗ್ ಮಾತಾಡ್ತೀರಿ ನೀವು? ಬಾರ್ ಕೊಟ್ಟಿದ್ದು ಮಾತಾಡ್ತೀರಿ ನೀವು? ನಿಮ್ ಪಾರ್ಲಿಮೆಂಟ್
ಇನ್ನು ಗೂಂಡಾಗಿರಿ ಮಾತಿಗೆ ಬಿಜೆಪಿ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಕೆಂಡವಾದ್ರು. ಸಿಎಂ ಸ್ವತಃ ಗೂಂಡಾ ರೀತಿ ವರ್ತಿಸ್ತಿದ್ದಾರೆ ಅಂತ ಗುಡುಗಿದ್ರು. ವಿರೋಧ ಪಕ್ಷದ ಸದಸ್ಯರುಗಳೆಲ್ಲರನ್ನೂ ಕೂಡ ಅವರು ಗೂಂಡಾಗಳು ಅಂತ ಕರೆದಿದ್ದಾರೆ. ಅಷ್ಟೇ ಅಲ್ಲ, ವೀರಾವೇಶದಿಂದ ಹೂ ಶೀ ಈ ರೀತಿ ಕೂಡ ಮಾತಾಡಿದ್ದಾರೆ. ಇದು ಒಬ್ಬ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ತರವಾದ ಭಾಷೆಯ. ಅನುದಾನ ತಾರತಮ್ಯ ಎಂದ ಕಾಂಗ್ರೆಸ್ಗೆ ಎಚ್ಡಿಕೆ ಗುದ್ದು. ಪ್ರತಿದಿನ ಕೇಂದ್ರ ಸರ್ಕಾರದಿಂದ ಅನ್ಯಾಯ ಅಂತಿದ್ದೀರಿ, ನಾನ್ ಸಿಎಂ ಆಗಿದ್ದಾಗ ಯಾವುದೇ ರೀತಿಯ ಅನ್ಯಾಯ ಆಗಿಲ್ಲ ಅಂತ ಎಚ್ಡಿಕೆ ಟಾಂಗ್ ಕೊಟ್ರು. ಅವತ್ತು ನಾವು ಕಾಂಗ್ರೆಸ್ ಜೆಡಿಎಸ್ನ ಮೈತ್ರಿ ಸರ್ಕಾರ, ನಾನು ಕೇಂದ್ರ ಸರ್ಕಾರದ ಮುಂದೆ ಹೋದೆ. ಇವತ್ತೇ ನೀವೇನು ಅರ್ಜಿ ಕೊಟ್ಟಿದ್ದೀರಲ್ಲ, 100 ದಿನದ ನರೇಗಾ ಕೆಲಸವನ್ನು ದಿನಗೂಲಿ ಕೆಲಸಕ್ಕೆ ಬರದ ಹಿನ್ನೆಲೆಯಲ್ಲಿ 105 ದಿನ ಕೊಡಿ ಅಂತೇಳಿ ಎಕ್ಸ್ಟೆಂಡ್ ಮಾಡಿ ಅಂತ ಅವತ್ತು ನರೇಂದ್ರ ಮೋದಿ ಅವರೇ ಪ್ರೈಮ್ ಮಿನಿಸ್ಟರ್ ಇದ್ರು. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವೇ ಆಡಳಿತ ನಡೆಸ್ತಾ ಇದೆ. ಅವತ್ತಿನ ದಿನ ನಾನು ಮನವಿ ಕೊಟ್ಟ 15 ದಿನದಲ್ಲಿ ಕೇಂದ್ರ ಸರ್ಕಾರ 150 ದಿನಗಳ ನರೇಗಾ ಕೆಲಸಕ್ಕೆ ಮಾಡ್ತಕ್ಕಂಥದ್ದಕ್ಕೆ ಅನುಮತಿಯನ್ನು ಕೊಟ್ಟಂಥದ್ದು ನಿದರ್ಶನ ಇವತ್ತು ನಾನು ಹೇಳಬೇಕಾಗಿದೆ. ಅವತ್ತು ನಿಮ್ಮ ಜೊತೆ ನಾನು ಸರ್ಕಾರ ಮಾಡಿದ್ದಾಗ ಕೊಟ್ಟಿದ್ದಾರೆ, ಅದು ನೀವು ಕೇಳಬೇಕು. ಬ್ಯೂರೋ ರಿಪೋರ್ಟ್, TV9.